ನಿನ್ನೆ ಅಧಿವೇಶನದ ಮೊದಲ ದಿನ ಪ್ರತಿಪಕ್ಷಗಳಿಗೆ ತಟ್ಟೆಯಲ್ಲಿ ಒಂದು ಅಸ್ತ್ರ ಇಟ್ಟು ಕೊಟ್ಟಂಗಿತ್ತು ಕೆ.ಎನ್. ರಾಜಣ್ಣ ಅವರ ರಾಜೀನಾಮೆ. ಈಗ ಅದರ ಜೊತೆಗೆ ಹಲವು ವಿಚಾರಗಳ ಬಗ್ಗೆ ಸರ್ಕಾರವನ್ನ ಕಟ್ಟಿ ಹಾಕೋ ಪ್ರಯತ್ನ ಪ್ರತಿಪಕ್ಷಗಳಿಂದ ಆಗುತ್ತೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಕೂಡ ಇದೆ. ಪ್ರಮುಖವಾಗಿ ಈ ಸಭೆಯಲ್ಲಿ ಶಾಸಕರು ಸಚಿವರುಗಳಿಗೆ ಒಂದು ಮಹತ್ವದ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕೊಡ್ತಾರೆ. ಈಗ ವಿರೋಧ ಪಕ್ಷದವರು ಯಾವುದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಕೂಡ ಅದಕ್ಕೆ ಸಮರ್ಥವಾಗಿ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಸಚಿವ ರಾಜಣ್ಣ ರಾಜೀನಾಮೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಖಾಸಗಿ ಹೋಟೆಲ್ನಲ್ಲಿ ಮಹತ್ವದ ಮೀಟಿಂಗ್ ಇರುತ್ತೆ. ಇಲ್ಲೂ ಕೂಡ ರಾಜಣ್ಣ ರಾಜೀನಾಮೆ ವಿಚಾರ ಪ್ರತಿಧ್ವನಿಸಲಿದೆ. ಇದೇ ವೇಳೆ ವಾಲ್ಮೀಕಿ ಸಮುದಾಯದ ನಾಯಕರು ಕೂಡ ಮಾತನಾಡುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಇದೇ ವೇಳೆ ಹೈಕಮಾಂಡ್ ನಿರ್ಧಾರ ಹಾಗೂ ಪಕ್ಷದ ತತ್ವ ಸಿದ್ಧಾಂತ ಪ್ರಶ್ನೆ ಮಾಡಿದ್ರೆ ಇದೇ ಕ್ರಮ ಅನ್ನುವಂತಹ ಎಚ್ಚರಿಕೆಯನ್ನ ನೀಡೋ ಸಾಧ್ಯತೆ ಕೂಡ ಇದೆ. ಅಲ್ಲದೆ ಇಂದಿನ ಕಲಾಪದಲ್ಲಿ ರಾಜಣ್ಣ ರಾಜೀನಾಮೆ ವಿಚಾರದ ಬಗ್ಗೆ ವಿಪಕ್ಷ ನಾಯಕರ ಪ್ರಶ್ನೆಗೆ ಪಕ್ಷದ ಪರ ನಿಲ್ಲುವಂತೆ ಶಾಸಕರಿಗೆ ಸಲಹೆಯನ್ನ ಕೂಡ ನೀಡಲಾಗುತ್ತೆ. ಬಳಿಕ ರಾಜಣ್ಣ ರಾಜೀನಾಮೆ ವಿಚಾರವಾಗಿ ಎಲ್ಲೂ ಕೂಡ ಬಹಿರಂಗವಾಗಿ ಮಾತನಾಡದಂತೆ ಶಾಸಕರು ಸಚಿವರಿಗೆ ಸೂಚನೆ ನೀಡೋ ಸಾಧ್ಯತೆ ಕೂಡ ಇದೆ. ಇನ್ನು ವಾಲ್ಮೀಕಿ ನಾಯಕರ ರಾಜೀನಾಮೆ ಪಡೆದಿದ್ದಕ್ಕೆ ಸಮುದಾಯದ ನಾಯಕರು ಶಾಸಕಾಂಗ ಸಭೆಯಲ್ಲಿ ಸಿಡಿದೇಳೋ ಸಾಧ್ಯತೆ ಕೂಡ ಇದೆ. ರಾಜಣ್ಣ ಹಿರಿಯ ನಾಯಕ, ಅವರ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಎಸ್ಟಿ ಶಾಸಕರು ವಾದ ನಡೆಸೋ ಸಾಧ್ಯತೆ ಕೂಡ ಇದೆ ಇವತ್ತಿನ ಸಭೆಯಲ್ಲಿ.